ಮಠಮಾನ್ಯಗಳ ಆಸ್ತಿನೇ ಬಿಡಲ್ಲ ಅಂತಂದರೆ ಇವ್ರನ್ನೇನು ಬಿಟ್ಟರು ಯೋಚನೆ ಮಾಡಿ. ಅಧಿಕಾರಿಗಳು ಏನಾದರೂ ಇನ್ವಾಲ್ವ್ ಆಗಿಬಿಟ್ರೆ ಏನು ಬೇಕಾದ್ ಮಾಡ್ಬೋದು ಅನ್ಲಿಕ್ಕೆ ಒಂದು ಎಕ್ಸಾಂಪಲ್ ಇದು. ಆದಿಚುಂಚನಗಿರಿ ಮಠದ ಆಸ್ತಿ ಯಾರೋ ಪುಣ್ಯಾತ್ಮರು ದಾನ ಮಾಡಿದ್ದು 120 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ. ಇದು 6 ಎಕರೆ ಜಮೀನು. ಇದನ್ನು ಇವರು ಕಬಳಿಸಿದ್ದರು ನೋಡಿ. ಹಿಂದೆ ಯಾರೋ ಪುಣ್ಯಾತ್ಮರು ಪಾಪ ಮಠದ ಭಕ್ತರು 45 ಎಕರೆ ಜಮೀನನ್ನು ಅವರು ದಾನವಾಗಿ ನೀಡಿದರು ಮಠಕ್ಕೆ. 30 ವರ್ಷಗಳ ಹಿಂದೆ 45 ಎಕರೆ ಜಮೀನನ್ನು, ಅದರಲ್ಲಿ 6 ಎಕರೆ ಜಮೀನಿಗೆ ನಕಲಿ ದಾಖಲಾತಿಯನ್ನು ಸೃಷ್ಟಿ ಮಾಡಿ ವಂಚನೆ ಮಾಡಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳೂ ಸೇರಿದಂತೆ ಇವರೆಲ್ಲರೂ ಕೂಡ ಸಿಕ್ಕಾಕೊಂಡಿದ್ದಾರೆ. ಈಗ ಬನ್ನಿ, ನಮ್ಮ ಪ್ರತಿನಿಧಿ ಪ್ರಜ್ವಲ್ ನಮ್ಮ ಜೊತೆಗೆ ಈಗ ದೂರವಾಣಿ ಸಂಪರ್ಕದಿದ್ದಾರೆ. ಪ್ರಜ್ವಲ್, ನಾವು ನೋಡ್ತಾ ಇದ್ದೀವಿ, ನಾನು ಅದನ್ನೇ ಹೇಳ್ತಾ ಇದ್ದೆ, ಈ ಮಠಮಾನ್ಯಗಳಿದ್ದೇ ಅವ್ರು ಆಸ್ತಿ ಬಿಡಲಿಲ್ಲ ಅಂತಂತಂದರೆ ಇನ್ನು ಯಾವುದನ್ನು ಬಿಡಲಿಕ್ಕೆ ಸಾಧ್ಯ ಅಂತ. ಯಾರ್ಯಾರ ಕೈವಾಡ ಇದರಲ್ಲಿ ತುಂಬ ಸ್ಪಷ್ಟವಾಗಿದೆ. ಇದರ ಬಗ್ಗೆ ವಿವರಗಳೇನು ಪ್ರಜ್ವಲ್? ರಂಗನಾಥ್, ಇದೊಂದು ಸಿಸ್ಟಮ್ಯಾಟಿಕ್ ಆಗಿ ಸಂಪೂರ್ಣವಾದಂತಹ ಸಿಂಡಿಕೇಟ್. 6 ಜನ ಸರ್ಕಾರಿ ಅಧಿಕಾರಿಗಳನ್ನ ಒಳಗೊಂಡಂತೆ ಸುಮಾರು 5 ಜನ ಖಾಸಗಿ ವ್ಯಕ್ತಿಗಳು ಸೇರ್ಕೊಂಡು ಮಾಡುವಂತ ಒಂದು ಕೃತ್ಯ. ಸುಮಾರು 120 ಕೋಟಿ ಬೆಲೆ ಬಾಳುವಂತ ಮಾರ್ಕೆಟ್ ವ್ಯಾಲ್ಯೂ ಇರುವಂತ ಒಂದು 6 ಎಕರೆ ಜಮೀನಿಗೆ ಇವರು ಪ್ಲಾನ್ ಮಾಡ್ತಾರೆ. ಅದರ ಹಿಂದೆ ಒಬ್ರು 1960s ಅಲ್ಲಿ ಆ ಜಮೀನನ್ನ ಆರೋಗ್ಯ ಸ್ವಾಮಿ ಅನ್ನೋ ವ್ಯಕ್ತಿಗೆ ಸರ್ಕಾರದಿಂದ ಎಕ್ಸ್ ಆರ್ಮಿ ಪರ್ಸನ್ ಆಗಿರ್ತಾರೆ, ಅವರಿಗೆ ಮಂಜೂರಾಗಿ ಬಂದಿರುತ್ತೆ. ಅವ್ರ ನಂತರ ಕಾಲಾನಂತರದಲ್ಲಿ ಮಾರಾಟ ಮಾಡಿ ಹೋದ್ಮೇಲೆ ಆ ಜಮೀನು ಸುಮಾರು ಒಂದು 30 ವರ್ಷಗಳ ಹಿಂದೆ ಮಠಕ್ಕೆ ದಾನವಾಗಿ ಬರ್ತದೆ. ಅಲ್ಲಿ ಶಾಲೆಯನ್ನ ಕಟ್ಲಿಕ್ಕೋಸ್ಕರ ಒಬ್ರು ದಾನಿಗಳು ಮಠಕ್ಕೆ ಕೊಡ್ತಾರೆ. ಆದ್ರೆ ಇವರು ಸ್ಮಶಾನದಲ್ಲಿ ಹೋಗಿ ಆ ವ್ಯಕ್ತಿ ಯಾರು ಸತ್ತೋಗಿದ್ದಾರಲ್ಲ, ಈ ಹಿಂದೆ ಮೂಲ ಮಾಲೀಕರು ಆರ್ಮಿ ಪರ್ಸನ್ ಇದ್ವಲ್ಲ, ಅವರ ಹೆಸರಿನ ಏಜ್ಗೆ ಗ್ರೂಪ್ಗೆ ಮ್ಯಾಚ್ ಆಗುವಂತ ವ್ಯಕ್ತಿಯನ್ನ ಹುಡುಕಿ ಅವರ ಮಗ ಅಂತ ಹೇಳಿ ಒಂದಷ್ಟು ದಾಖಲಾತಿಗಳನ್ನ ಬೇಗೂರಿನ ವಿಲೇಜ್ ಅಕೌಂಟೆಂಟ್ ಮತ್ತೆ ಬೇಗೂರಿನ ಆ ಭಾಗದಲ್ಲಿರುವಂತ ಡೆಪ್ಯೂಟಿ ತಹಶೀಲ್ದಾರ್ ಅವರ ಸಹಾಯದಿಂದ ಇವರು ಡಾಕ್ಯುಮೆಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂತಾರೆ. ಆ ಡಾಕ್ಯುಮೆಂಟ್ ಅನ್ನ ಕ್ರಿಯೇಟ್ ಮಾಡ್ಕೊಂಡು ಬಂದು ಕೆಂಗೇರಿ ಹೋಬಳಿಯ ಡೆಪ್ಯೂಟಿ ತಹಶೀಲ್ದಾರರು ಮತ್ತೆ RI ಜೊತೆಗೆ ವಿಲೇಜ್ ಅಕೌಂಟೆಂಟ್ ಇವರ ಸಹಾಯದಿಂದ ಪೌತಿ ಖಾತೆಯನ್ನ ಮಾಡಿಸ್ಕೊಂಡು ಅದನ್ನ ಸೇಲ್ ಅಗ್ರಿಮೆಂಟ್ ಸಹಿತ ಮಾಡಿಕೊಂಡು ಆ ಪ್ರಾಪರ್ಟಿ ಒಳಗಡೆ ಎಂಟ್ರಿ ಆಗ್ತಿರುವಂತ ಸಮಯದಲ್ಲಿ ಮಠದ ವತಿಯಿಂದ ಕುಂಬ್ಳಗೋಡು ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೊಡ್ತಾರೆ. ಆ ದೂರನ್ನ ಕೆಂಗೇರಿ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಜಗದೀಶ್ಗೆ ವರ್ಗಾವಣೆ ಮಾಡಿದ್ಮೇಲೆ, ತನಿಖೆ ಮಾಡಿದ್ಮೇಲೆ ಇದು ಸಂಪೂರ್ಣವಾದಂತ ಒಂದು ಸಿಂಡಿಕೇಟ್ ಒಟ್ಟಾರೆಯಾಗಿ 120 ಕೋಟಿ ಮೌಲ್ಯದ ಮಾರ್ಕೆಟ್ ಮೌಲ್ಯದ ಇರುವಂತ ಒಂದು ಆಸ್ತಿಯನ್ನ ದಾಖಲಾತಿಗಳ ಸಹಿತವಾಗಿ ನಕಲಿಯಾಗಿ ಮಾಡಿಕೊಂಡು ಎಲ್ಲದನ್ನು ಇವ್ರ ಹೆಸರಿಗೆ ಮಾಡ್ಕೊಂಡಿದ್ರು ಅನ್ನೋದು ತನಿಖೆ ವೇಳೆ ಗೊತ್ತಾಗಿದೆ. ಥ್ಯಾಂಕ್ ಯು ಪ್ರಜ್ವಲ್, ತಮ್ಮೆಲ್ಲ ಮಾಹಿತಿಗೆ.